ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾನು ಜಸ್ಟ್ ನಂದು ನಿಮ್ಮೆಲ್ಲರಿಗೂ ಗ್ರ್ಯಾಟಿಟ್ಯೂಡ್ ವ್ಯಕ್ತಪಡಿಸೋಣ ಅಂದ್ಬಿಟ್ಟು ಜಸ್ಟ್ ಒಂದು ಪೋಸ್ಟ್ ಮಾಡೋದಕ್ಕಿಂತ ಗ್ರ್ಯಾಟಿಟ್ಯೂಡ್ನ ನಂದು ವಿಡಿಯೋ ಮೂಲಕ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ಯಾಕೆ ಅಂದರೆ ನನ್ನ ಚಾನಲ್ನಲ್ಲಿ 15,000 ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಅದೆಲ್ಲ ನಿಮ್ಮಿಂದನೇ ಸಾಧ್ಯ ಆಯಿತು. ಬಿಕಾಸ್ ನೀವು ನಂದು ಚಾನಲ್ನ ನೋಡದೇ ಇದ್ದಿದ್ರೆ, ನನಗೆ ಸಪೋರ್ಟ್ ಮಾಡದೇ ಇದ್ದರೆ ಇಷ್ಟು ಬೇಗ 15K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ನಾನು ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಸುಮ್ಮನೆ ಜಸ್ಟ್ ಒಂದು ಪ್ಯಾಷನ್ ಆಗಿ ನಾನು ಸ್ಟಾರ್ಟ್ ಮಾಡಿದೆ. ಜಿವಿಲ್ರಿದೇ ಮಾಡಿದ್ದೀನಿ, ನೀವು ನೋಡಿಬೇಕಾರೆ ಶಾರ್ಟ್ಸ್ ವೀಡಿಯೋನೇ ಅಪ್ಲೋಡ್ ಮಾಡ್ಕೊಂಡು ಬಂದಿದ್ದೆ ಅಲ್ವಾ. ಸೊ ಅದಾದಮೇಲೆ ಇವಾಗ ರೀಸೆಂಟಾಗಿ 1.25 ವರ್ಷದಿಂದ ನಾನು ಲಾಂಗ್ ವೀಡಿಯೋಸ್ ಹಾಕೋದಕ್ಕೆ ನಾನು ಸ್ಟಾರ್ಟ್ ಮಾಡಿರೋದು. ಬಟ್ ಆಲ್ಮೋಸ್ಟ್ ನಾನು ಜಾಸ್ತಿ ಶಾರ್ಟ್ ವೀಡಿಯೋದಲ್ಲೇ ಅಂದರೆ ಶಾರ್ಟ್ಸಲ್ಲೇ ಜಾಸ್ತಿ ಮಾಡ್ತಾ ಇದ್ದಿದ್ದು, ಜಿವಿಲ್ರಿ ಇದು ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ಆಮೇಲೆ ಒಂದು ಸ್ವಲ್ಪ ಯಾಕೆ ಲಾಂಗ್ ವಿಡಿಯೋ ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ನಿಮ್ಮೆಲ್ಲರದು ಒಂದು ಸಪೋರ್ಟಿಂದ ನನ್ನ ಚಾನಲ್ ಇಲ್ಲಿವರೆಗೂ ಬಂದಿದೆ. ಸೊ ಕೆಲವ್ರಿಗೆ ಅದು ತುಂಬ ಚಿಕ್ಕ ಅಮೌಂಟ್ ಇರ್ಬೋದು, ಬಟ್ ನನಗೆ ಅದು ಯೂಜ್ ಅಮೌಂಟೇ, ಅಂದರೆ ಯೂಜ್ ದೊಡ್ಡ ಇದೆ ಗೇನೇ ಅನ್ಬೋದು. ಬಿಕಾಸ್ ಯಾಕೆ ಅಂದರೆ 15,000 ಸಬ್ಸ್ಕ್ರೈಬರ್ಸ್ ಆಗೋದು ತುಂಬ ಚಿಕ್ಕ ವಿಷಯ ಅಲ್ಲ, ಆಯಿತಾ. ಸೊ ನಾನು ನೋಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಎಷ್ಟೊಂದು ಜನ 1 lakh ಸಬ್ಸ್ಕ್ರೈಬರ್ಸ್ ಇರೋರ್ಗೆ 1000 ಕೂಡ ರೀಚ್ ಆಗಿರಲ್ಲ ವ್ಯೂಸು, ಆಯಿತಾ. ಸೊ ಅಂಥದ್ರಲ್ಲಿ ಮೇಯ್ನಾಗಿ ನಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಫ್ರೆಂಡ್ಸ್, ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಜಸ್ಟ್ ನಾನು ಬ್ಯೂಟಿ ವ್ಲಾಗ್ಸ್ನೇ ನಾನು ತೊಗೊಂಬಂದಿರೋ ಇಷ್ಟೊತ್ತಿಗಾಗಲೇ ರೀಚ್ ಜಾಸ್ತಿ ಆಗಿರೋದು, ಆಯಿತಾ, ವ್ಯೂಸ್ ಎಲ್ಲ ಜಾಸ್ತಿ ಬಂದಿರೋದು. ಬಟ್ ನಾನೇನು ಮಾಡ್ತಾ ಇದ್ದೀನಿ, ವ್ಯೂಸ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ. ಜಸ್ಟ್ ನನಗೇನು ಅಂದರೆ ನಂದು ಪ್ಯಾಷನ್ ಇರೋದಕ್ಕೆ ನಾನು ಎರಡೂ ಈ ಕಡೆ ಬ್ಯೂಟಿ ವ್ಲಾಗ್ಸು ಮಾಡ್ತಾಯಿದ್ದೀನಿ, ಈ ಕಡೆ ವಾಸ್ತು ರೆಮಿಡೀಸ್ದು ನಾನು ಮಾಡ್ತಾಯಿದ್ದೀನಿ. ಯಾಕೆಂದರೆ ನನಗೆ ತುಂಬ ಇಷ್ಟ, ಸ್ಪಿರಿಚುವಲಿ ಆಗಿರ್ಬೋದು ಮತ್ತು ಬ್ಯೂಟಿದು ತುಂಬಾ ನನಗೆ ಕ್ರೇಜ್, ಆಯಿತಾ. ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ನನಗೆ, ಚಿಕ್ಕ ಹುಡುಗಿಯಿಂದನೂ ಅಷ್ಟೇ ನಂಗೆ ತುಂಬ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ. ಸೊ ಅದಕ್ಕೆ ನಾನು ಎರಡೂ ನಾನು ಒಂದು ಸ್ವಲ್ಪ ನನಗೆ ಯಾವುದರಲ್ಲಿ ನಾಲೆಡ್ಜ್ ಇದೆಯೋ ಅದರಲ್ಲೇ ಮಾಡೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಮಾಡ್ಕೊಂಬಂದಿದ್ದೀನಿ. ಸೊ ನನಗೆ ಎಷ್ಟು ಖುಷಿ ಆಗ್ತಾ ಇದ್ದೀನಿ ಅಂದರೆ ಫ್ರೆಂಡ್ಸ್, ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡದೇ ಇದ್ದಿದ್ರೆ ಇಷ್ಟು ಬೇಗ ರೀಚ್ ಆಗೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಎಲ್ಲ ನಾನು ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಿಕಾಸ್ ನಿಮ್ಮದೊಂದು ಸಪೋರ್ಟ್ ಇಲ್ಲ ಅಂದಿದ್ರೆ ಇಷ್ಟು ಬೇಗ ನನಗೆ 15K ಸಬ್ಸ್ಕ್ರೈಬರ್ಸ್ ಆಗ್ತಾ ಇರಲಿಲ್ಲ, ಆಯಿತಾ. ಸೊ ಅದಕ್ಕೋಸ್ಕರ ಮತ್ತು ಇನ್ನೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಫ್ರೆಂಡ್ಸ್. ಯಾಕೆಂದರೆ ಸೊ ನೋಡಿ ಬೇಕಾದ್ರೆ ಯೂಟ್ಯೂಬಲ್ಲಿ ಇರೋರೆಲ್ಲ ಅವ್ರ ಫೇಸ್ಬುಕ್ಕಲ್ಲೂ ಅವ್ರದ್ದು ಶೇರ್ ಮಾಡ್ಕೊತಾ ಇರ್ತಾರೆ, ಇನ್ಸ್ಟಾದಲ್ಲೂ ಶೇರ್ ಮಾಡ್ತಾರೆ. ಬಟ್ ನನಗೆ ಯಾವುದೇ ಒಂದು ಬ್ಯಾಕ್ ಸಪೋರ್ಟ್ ಇಲ್ಲ. ಬಿಕಾಸ್ ನಾನು ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಬರೀ ಯೂಟ್ಯೂಬ್ ಮಾತ್ರ ನಾನು ಯೂಸ್ ಮಾಡ್ತಾ ಇರೋದು, ವಾಟ್ಸಪ್ ಇದೆ ನಮ್ಮದು. ಸೊ ನಂದು ಏನು ಅಂದರೆ ಯಾವುದೇ ಒಂದು ಫೇಸ್ಬುಕ್ಕಲ್ಲಿ ನಾನಿಲ್ಲ, ಮತ್ತು ಇನ್ಸ್ಟಾದಲ್ಲೂ ಕೂಡ ಇಲ್ಲ. ನಮ್ಮ ಅಕ್ಕ ಹೇಳ್ತಾನೆ ಇರ್ತಾಳೆ ಇನ್ಸ್ಟಾ ಓಪನ್ ಮಾಡೆ ಅಂತ, ಬಟ್ ನಾನು ಮಾಡಿಲ್ಲ ಇನ್ನು, ಆಯಿತಾ. ನಂಗೆ ಇಷ್ಟ ಆಗ್ತಾ ಇಲ್ಲ. ಸೊ ನೋಡೋಣ ಇನ್ ಫ್ಯೂಚರ್ ಏನಾರ ಮಾಡೋ ಐಡಿಯಾ ಇದೆ. ಬಿಕಾಸ್ ನಮ್ಮ ಅಕ್ಕ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ಸೊ ಅವಳಿಗೊಂಚೂರು ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದೇನಾರ ಆದರೆ ನಾನು ಇನ್ಸ್ಟಾದಲ್ಲಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾನು ಯೂಟ್ಯೂಬಲ್ಲೇ ಇರೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್, ಆಯಿತಾ. ಸೊ ನಾನು ಹೇಳ್ತಾ ಇರೋದು ನಿಮಗೆ ಆ ಥರ ಇದ್ದಿದ್ರೆ ಏನು ಗೊತ್ತಾ, ಶೇರ್ ಮಾಡಿಬಿಟ್ಟು ನಾವು ಇನ್ನೂ ಜಾಸ್ತಿ ವ್ಯೂಸ್ ಬರೋದು. ಬಿಕಾಸ್ ಅಲ್ಲೂ ಜನರದ್ದು ಪರಿಚಯ ಆಗಿರುತ್ತಲ್ವಾ. ಸೊ ಅವಾಗ ಜಾಸ್ತಿ ಜನ ನಮ್ಮದು ವ್ಯೂಸ್ ಎಲ್ಲ ಅಂದರೆ ನಮ್ಮದು ವ್ಲಾಗ್ಸ್ ಎಲ್ಲ ನೋಡೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲೇ ನಿಮ್ದೆಲ್ಲರದು ಇಷ್ಟೊಂದು ಪ್ರೀತಿ ಸಪೋರ್ಟ್ ಸಿಗ್ತಾ ಇದೆ ಅಂದಾಗ ನನಗೆ ಎಕ್ಸೈಟ್ಮೆಂಟಲ್ಲಿ ಏನೇನೋ ಮಾತಾಡ್ತಿದ್ದೀನಿ. ಜಸ್ಟ್ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಬಂದು. ಸೊ ಅದಕ್ಕೋಸ್ಕರ ಏನೇನೋ ಮಾತಾಡ್ತಿದ್ದೀನಿ, ಏನೋ ಅಂದ್ಕೋಬೇಡಿ. ಸೊ ನಂದೇನು ಅಂದರೆ ನನ್ನ ಹ್ಯಾಪಿನೆಸ್ನ ಹಾಗೆ ನಾನೊಬ್ಬಳೇ ಸೆಲೆಬ್ರೇಟ್ ಮಾಡೋದಕ್ಕಿಂತ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ಈ ವ್ಲಾಗ್ ಅಂದರೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ಆ ಥರ. ಸೊ ತುಂಬ ಜನ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ. ಎಸ್ಪೆಷಲಿ ಏನು ಅಂದರೆ ಹುಡುಗಿರೆಲ್ಲ ನನಗೆ ತುಂಬ ಕೇಳ್ತಾ ಇದ್ರಲ್ಲ, ನಿಮ್ಮ ಥರ ನಾವು ಇರಬೇಕು ತೇಜು, ನಾವು ನಿಮ್ಮ ಥರ ಹೇಗೆ ನಾವು ಇರೋದು, ಹೇಗೆ ಇರಬೇಕು, ಆ ಥರ ಟಿಪ್ಸ್ ಏನಾರ ಕೊಡಿ ಅಂತ ಎಲ್ಲ ಕೇಳ್ತಾ ಇರ್ತೀರಲ್ಲ ಫ್ರೆಂಡ್ಸ್. ಸೊ ನಾನು ಹೇಳೋದು ಒಂದೇ ಒಂದು, ನಿಮಗೆ ನೀವು ಗೌರವನ ಕಾಪಾಡ್ಕೊಳ್ಳಿ. ಯಾಕೆ ಗೊತ್ತಾ, ಬೇರೆಯವ್ರು ಯಾರೇ ನಿಮ್ಮ ಬಗ್ಗೆ ಟೀಸ್ ಮಾಡಿದ್ರು, ಯಾರೇ ಏನೇ ಬೈದ್ರೂ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೇ ನಾನು ಹೇಳೋದು, ಆಯಿತಾ. ಯಾರೇ ಏನೇ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ಇಂಪಾರ್ಟೆನ್ಸು ನಿಮಗೇನೆ ಕೊಡಿ. ನಾನೇನು ಗೊತ್ತಾ, ನಾನು ಯಾವತ್ತೂ ಡೌನ್ ಆಗೋದಕ್ಕೆ ನಾನು ಬಿಡೋದೇ ಇಲ್ಲ. ಎಂಥ ಬ್ಯಾಡ್ ಸಿಚುವೇಶನ್ ಆದ್ರೂ ಫ್ರೆಂಡ್ಸ್, ನಾನು ಡೌನ್ ಆಗೋದಕ್ಕೆ ನಾನು ಯಾವತ್ತೂ ಬಿಟ್ಕೊಡಲ್ಲ. ಬಿಕಾಸ್ ನನ್ನನ್ನು ನಾನು ತುಂಬ ಪ್ರೀತಿಸ್ತೀನಿ, ಆಯಿತಾ. ಸೆಲ್ಫ್ ಲವ್ ತುಂಬ ಮಾಡ್ತೀನಿ. ಸೊ ಆ ಥರ, ಆಯಿತಾ. ಸೊ ಆ ಥರ ಮಾಡೋದ್ರಿಂದ ಏನು ಅಂದರೆ ನೀವು ಹೊರಗಡೆನೂ ಶೈನ್ ಆಗ್ಬೋದು ನೀವು, ಆಯಿತಾ. ಹೊರಗಡೆನೂ ಶೈನ್ ಆಗ್ಬೋದು, ಪ್ಲಸ್ ನಿಮ್ಮದು ಒಂದು ಇನ್ನರ್ ಕಾನ್ಫಿಡೆನ್ಸು ಹೆಚ್ಚಾಗುತ್ತೆ. ಸೊ ನಾ ಹಾಗೆ ಬರ್ತಾ
ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಒಂದೊಂದೇ ಹೇಳ್ಕೊಂಬರ್ತೀನಿ, ಯಾವ್ಯಾವ ಥರ ಅಂತ ಟಿಪ್ಸ್ ಎಲ್ಲ ಹೇಳ್ಕೊಡ್ತೀನಿ ನಾನು ನಿಮಗೆ, ಹೇಗೆ ಮಾಡಿಕೊಂಡ್ರೆ ನೀವೂ ಒಂದು ಸ್ವಲ್ಪ ತುಂಬಾ ಆ್ಯಕ್ಟಿವ್ ಆಗಿರ್ಬೋದು, ತುಂಬ ಇದಾಗಿರ್ಬೋದು ಅಂತ, ಆಯಿತಾ. ನಂಗೆ ಆ್ಯಕ್ಚುಲಿ ಜ್ಯುವೆಲ್ರಿ ಶಾಪ್ಗೆಲ್ಲ ಹೋದಾಗ ತುಂಬ ಜನ ಕೇಳ್ತಾರೆ, ನಮ್ಮದು ಶಾಪ್ದು ಪ್ರಮೋಷನ್ ಮಾಡಿಕೊಡಿ ಮ್ಯಾಮ್, ನಾವು ಪೇ ಮಾಡ್ತೀವಿ ಅಂತ ತುಂಬ ಜನ ಹೇಳ್ತಾರೆ ಫ್ರೆಂಡ್ಸ್ ಎಲ್ಲ. ಟು ಬಿ ಫ್ರ್ಯಾಂಕ್ಲಿ ಆಯಿತಾ, ತುಂಬ ಜನ ನಾನು ಯಾವುದ್ಯಾವುದು ಜ್ಯುವೆಲ್ರಿ ಶಾಪ್ಗೆ ಹೋಗಿದ್ದೀನೋ ಅಲ್ಲೆಲ್ಲ ಕೇಳ್ತಾರೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ಮೊನ್ನೆ ಚಿಕ್ಕಪೇಟೆಗೆ ಹೋದಾಗೂ ಅಷ್ಟೇ, ಅಲ್ಲೊಬ್ರು ಅಷ್ಟೇ ಫೇಮಸ್ ಇದು ಮ್ಯಾನುಫ್ಯಾಕ್ಚರ್ದು ಅವ್ರದ್ದೊಂದು ಇದಿದೆ, ಮೈಸೂರು ಸಿಲ್ಕ್ಸ್ದು ಆಯಿತಾ. ಸೊ ಅವರು ಅಷ್ಟೇ ಇನಾಗ್ರೇಷನ್ನ ನಿಮ್ಮನ್ನ ಕರಿತೀವಿ. ಅನುಪಮ ಗೌಡ ನಿಮಗೆ ಗೊತ್ತಲ್ಲ, ಸೆಲೆಬ್ರಿಟಿ ಇದ್ದಾರಲ್ಲ ಅವರು, ಕಾರುಣ್ಯ ರಾಮು ಫಿಲಮ್ ಆ್ಯಕ್ಟ್ರೆಸ್ ಇದ್ದಾರಲ್ಲ, ಸೊ ಅವ್ರನ್ನೆಲ್ಲ ಕರಿತೀವಿ, ನೀವು ಬನ್ನಿ ನಮ್ಮದು ಇನಾಗ್ರೇಷನ್ಗೆ ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಿದ್ದೀನಿ, ನೀವು ನಮ್ಮದು ಪ್ರಮೋಷನ್ ಮಾಡಿಕೊಡಿ ಅಂತ. ಸೊ ನಾನು ಹೇಳಿದೆ, ನಾನು ಆ ಥರ ನಾನು ಮಾಡ್ತಾಯಿಲ್ಲ, ಜಸ್ಟ್ ನಂದು ವ್ಲಾಗ್ಸ್ ಮಾತ್ರ ಮಾಡ್ತಾ ಇರೋದು ನಾನು ಯೂಟ್ಯೂಬಲ್ಲಿ. ಇನ್ ಕೇಸ್ ನನಗೇನಾರ ಇಂಟ್ರೆಸ್ಟ್ ಇದ್ದರೆ ನಾನು ಬರ್ತೀನಿ ಅಂತ. ಸೊ ಆಯಿತಾ, ಸೊ ಆ ಥರ ಇದೆ. ಬಿಕಾಸ್ ನಮ್ಮ ಅಕ್ಕ ಏನೋ ಒಂದು ಬಿಸ್ನೆಸ್ ಓಪನ್ ಮಾಡಬೇಕು ಅಂತಿದ್ದಾಳೆ. ಸೊ ಇನ್ಸ್ಟಾದಲ್ಲಿ ಬಾ ನೀನು ಅಂತ ಹೇಳ್ತಾ ಇದ್ದಾಳೆ, ಜಸ್ಟ್ ಬಿಕಾಸ್ ಆಫ್ ಮೈ ಅಕ್ಕ, ಬಿಕಾಸ್ ಐ ಲವ್ ಮೈ ಸಿಸ್ಟರ್ ಆಯಿತಾ. ನನಗೆ ಇರೋದು ಒಬ್ಬಳೇ ಅಕ್ಕ. ಸೊ ಅವಳನ್ನ ತುಂಬ ಇಷ್ಟಪಡೋದ್ರಿಂದ ನಾನು, ಸೊ ಅವಳು ಇದಕ್ಕೆ ಸಪೋರ್ಟ್ ಮಾಡೋಕ್ಕೋಸ್ಕರ ನಾನು ಬರ್ತೀನಿ ಹೊರತು ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಬರಲ್ಲ. ಸೊ ನಾನು ಏನು ಇದು ಹೇಳೋ ನೆಸೆಸಿಟಿ ಇಲ್ಲ, ಬಟ್ ಜಸ್ಟ್ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಆಯಿತಾ. ಸೊ ಅದನ್ನು ಹೇಳಬೇಕು, ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರೋ ಅವ್ರದ್ದು ನಾನು ಬೇಜಾರು ಮಾಡ್ಕೊಂಡಿಲ್ಲ. ಬಿಕಾಸ್ ಅವ್ರವ್ರ ಇಷ್ಟ ಅಲ್ವಾ, ಅವ್ರಿಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೋತಾರೆ, ಇಲ್ಲಾಂದರೆ ಇಲ್ಲ. ಅಟ್ಲೀಸ್ಟ್ ನಂದು ವೀಡಿಯೋಸ್ ನೋಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇನ್ ಕೇಸ್ ನಾನು ಏನಾರ ಮಾತಾಡುವಾಗ ಏನಾರ ನಿಮಗೆ ಹರ್ಟ್ ಆಗಂಗೆ ಮಾತಾಡಿದರೆ ಪ್ಲೀಸ್ ಐ ಆಮ್ ರಿಯಲಿ ಸಾರಿ ಅಂತ ಕೇಳ್ತೀನಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಡೈಲಿ ನನಗೆ ಕಮೆಂಟ್ಸ್ ಮಾಡ್ತಾ ಇರ್ಬೋದು, ಲೈಕ್ಸ್ ಮಾಡ್ತಾ ಇರ್ಬೋದು, ನನ್ನ ವ್ಲಾಗ್ಸ್ನ ನೋಡ್ತಾ ಇರ್ಬೋದು, ಸೊ ಎಲ್ಲರಿಗೂ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ, ಥ್ಯಾಂಕ್ಫುಲ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬಿಕಾಸ್ ನಿಮ್ಮಿಂದನೇ ನಂದು ಇಷ್ಟು ಮಟ್ಟಿಗೆ ಅಂದರೆ 15K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ನಾವೊಂದು ಹಾಡು ಹೇಳ್ಬಿಟ್ಟು ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಬಿಕಾಸ್ ಏನಕ್ಕೆ ಗೊತ್ತಾ, ನಾನು ಎಲ್ಲ ಮಿಕ್ಸ್ಡ್ ಕಂಟೆಂಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರೋದ್ರಿಂದ, ಬಿಕಾಸ್ ನನಗೆ ಪ್ಯಾಷನ್ ಇರೋದ್ರಿಂದ ಈ ಕಡೆ ಬ್ಯೂಟಿನೂ ಬಿಡೋಕ್ಕಾಗ್ತಿಲ್ಲ, ಈ ಕಡೆ ವಾಸ್ತುದು ಬಿಡೋಕ್ಕಾಗ್ತಿಲ್ಲ, ಎರಡು ಕಂಬೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಸೊ ಬನ್ನಿ ಒಂದು ಹಾಡು ಹೇಳ್ಬಿಟ್ಟು ಎಂಡ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ಹಾಡೋದು ಲಿರಿಕ್ಸ್ನ ಒಂಚೂರು ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಗೆ ಗೊತ್ತಾ ಅದು ಹಾಡಲ್ಲಿ ಬೇರೆ ಥರ ಇದೆ ಅಂತ, ಒಂದು ಸ್ವಲ್ಪ ಚೇಂಜ್ ಮಾಡ್ತೀನಿ, ಬಿಕಾಸ್ ನಂಗೆ ಅದು ಇಷ್ಟ. ಏನಾಗಲಿ ಮುಂದೆ ಸಾಗಲಿ, ಬಯಸಿದ್ದೆಲ್ಲ ಸಿಗುವುದು ಬಾಳಲಿ, ಬಯಸಿದ್ದೆಲ್ಲ ಸಿಗುವುದು ಬಾಳಲಿ. ನನ್ನಾಡಿ ನನ್ನ ಮಾತು ಸುಳ್ಳಲ್ಲ, ಹೋ ನನ್ನಾಡಿ ನನ್ನ ಮಾತು ಸುಳ್ಳಲ್ಲ. ಏನಾಗಲಿ ಮುಂದೆ ಸಾಗಲಿ, ಬಯಸಿದ್ದೆಲ್ಲ ಸಿಗುವುದು ಬಾಳಲಿ, ಬಯಸಿದ್ದೆಲ್ಲ ಸಿಗುವುದು ಬಾಳಲಿ. ಓ ನನ್ನಾನಿ ನನ್ನ ಮಾತು ಸುಳ್ಳಲ್ಲ, ಹೋ ನನ್ನಾಣಿ ನನ್ನ ಮಾತು ಸುಳ್ಳಲ್ಲ. ಏನು ಗೊತ್ತಾ ಫ್ರೆಂಡ್ಸ್, ಯಾವಾಗ್ಲೂ ಅಷ್ಟೇ ನಮ್ಗೆ ಆಗಲ್ಲ ಅಂದಾಗ ಅದು ಆಗೋದೇ ಇಲ್ಲ. ಯಾವಾಗ್ಲೂ ಅಷ್ಟೇ ಪಾಸಿಟಿವ್ ಆಗಿ ನೀವು ಥಿಂಕ್ ಮಾಡ್ಕೊಂಡು ಹೋದರೆ ಎನಿ ಮ್ಯಾನಿಫೆಸ್ಟ್ ಯು ಕ್ಯಾನ್ ಅಚೀವ್ ಎನಿಥಿಂಗ್ ಆಯಿತಾ. ಸೊ ನಿಮಗೆ ಯಾವುದೇ ಒಂದು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೂ ಯಾವಾಗಲೂ ಆಗಲ್ಲ ನನ್ನ ಕೈಲಾಗಲ್ಲ ಅಂತ ಹೇಳೋಕ್ಕೆ ಹೋಗ್ಬಾರ್ದು. ಯಾವಾಗಲೂ ನಂಗೆ ಆಗುತ್ತೆ ಅಂತ, ನಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಂದಾಗ ಅದು ಆಟೋಮೆಟಿಕ್ಕಾಗಿ ಯೂನಿವರ್ಸಿಂದ ನಮ್ಗೆ ಅದ್ರ ಸಪೋರ್ಟು ಸಿಗುತ್ತೆ. ಸೊ ಆಯಿತಾ ಫ್ರೆಂಡ್ಸ್, ನೋಡಿ ಎಷ್ಟು ನಾನು ಚಿಕ್ಕದು ಒಂದು 2 ಮಿನಿಟ್ಸ್ ಮಾಡೋಣ ಅಂದ್ಕೊಂಡವಳು 9 ಮಿನಿಟ್ಸ್ ಮಾಡ್ತಾ ಇದ್ದೀನಿ, ಇನ್ನೂ ಜಾಸ್ತಿ ಆಗ್ತದೆ, 10 ಆಗೋಗುತ್ತೆ ಅನಿಸುತ್ತೆ. ಸೊ ಲಾಸ್ಟ್ ಹೇಳ್ಬಿಡ್ತೀನಿ, ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಥ್ಯಾಂಕ್ ಯು, ಅವ್ರಿಗೆಲ್ಲ ನಂದು ಹಾರ್ಟ್ ಕೊಡ್ತಾ ಇದ್ದೀನಿ ಆಯಿತಾ. ಸೊ ಲವ್ ಯು ಆಲ್, ಯಾಕೆಂದರೆ ನಿಮ್ಮಿಂದನೇ ನನಗೆ ಇಷ್ಟು ರೀಚ್ ಸಿಗ್ತಾ ಇರೋದು ಆಯಿತಾ ಫ್ರೆಂಡ್ಸ್.
ತುಂಬಾ ಥ್ಯಾಂಕ್ ಯು. ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ 15K ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ.